ಮಹಾನಗರ ಕಲಬುರಗಿಯಲ್ಲಿ ಕೇಂದ್ರ ಕಾರಾಗೃಹ ಇದೆ. ಆ ಕಾರಾಗೃಹಕ್ಕೆ ಕಾಂಪೌಂಡ್ ಇದೆಯಾ, ಕಂಬಿಗಳು ಇದೆಯಾ ಅಂತ ಅನುಮಾನ ಬರ್ತಾ ಇದೆ. ಯಾಕಂದ್ರೆ 3 ಜನ ಸಜಾ ಕೈದಿಗಳು ಜೈಲಿನಿಂದ ಪರಾರಿಯಾಗಿದ್ದಾರೆ ಮಧ್ಯರಾತ್ರಿ 3 ಗಂಟೆಗೆ. ಇನ್ನು ಎಷ್ಟರ ಮಟ್ಟಿಗೆ ಆ ಜೈಲು ಬಂದೋಬಸ್ತಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಇನ್ನು ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ 3 ಜನ ಸಜಾ ಕೈದಿಗಳು ಎಸ್ಕೇಪ್ ಆಗಿರುವಂತಹ ಪ್ರಕರಣ ಅದು ರಾಜಕೀಯ ತಿರುವು ಕೂಡ ಪಡ್ಕೊಂಡಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ ಪ್ರಿಯಾಂಕ್ ಖರ್ಗೆಯ ವಿರುದ್ಧ ಈಗ ವ್ಯಂಗ್ಯವಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಇರಾನ್ ಅಮೆರಿಕ ಯುದ್ಧದಲ್ಲಿ ಬ್ಯುಸಿಯಾಗಿದ್ದಾರೆ. ಅವರಿಗೆ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಗೊತ್ತಿಲ್ಲ. ಖರ್ಗೆ ತಮ್ಮ ಇಲಾಖೆ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಅವರು ಈಗ ಗೃಹ ಸಚಿವರಾಗಿದ್ದಾರೆ. ಗೃಹ ಸಚಿವರಾಗಿ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅಂತ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಈಗ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಒಂದು ಕಡೆ ನೋಡಿ, ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆನೂ ಕೂಡ ಹೌದು ಕಲಬುರಗಿ, ಜೊತೆಗೆ ಗೃಹ ಸಚಿವರು ಕೂಡ ಆಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನಲಿಕ್ಕೆ ಈ ಒಂದು ಪ್ರಕರಣನೇ ಸಾಕು. ಯಾಕಂದರೆ ನೋಡಿ, ಸಜಾ ಕೈದಿಗಳು ಇವರು. ಆ ಬೀದರ್ನ ಒಂದು ಮರ್ಡರ್ ಕೇಸಲ್ಲಿ ಇವರು ಬಂದಿಯಾದಂಥವ್ರು. ಆದರೆ ಜೈಲು ಒಳಗಡೆ ಹೆಂಗೆ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಅನೇಕ ನಾವು ಜೈಲಿನ ವಿಚಾರಗಳನ್ನು ನಾವು ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ. ಆಗ ಅಲ್ಲಿ ಅಧಿಕಾರಿಗಳ ಕೈವಾಡ ಇರ್ತದೆ, ಜೈಲು ಸಿಬ್ಬಂದಿಗಳ ಕೈವಾಡ ಇರ್ತದೆ. ಇದೇ ಪರಪ್ಪನಾಗ್ರಹರ ಜೈಲಲ್ಲಿ ಅವರೇ ಬಗೆ ಬಗೆಯ ಊಟ ಹೆಂಗೆ ಬೇಕು ಮಾಡ್ಕೊಳ್ತಾ ಇದ್ರು. ಜೊತೆಗೆ ಹೊರಗಿನಿಂದ ಏನೇನು ಬೇಕು ಎಲ್ಲ ಫೆಸಿಲಿಟಿಗಳು ಕೂಡ ಜೈಲು ಒಳಗಡೆ ಹೋಗ್ತಾ ಇತ್ತು. ಯಾಕಂದರೆ ಸಾರ್ವಜನಿಕ ಸಂಪರ್ಕ ಇಲ್ಲದೆ ಇರುವಂತಹ ಜೈಲು. ನಿಜಕ್ಕೂ ಕಾಂಪೌಂಡ್ ಇದೆಯಾ ಅಥವಾ ಕಾಂಪೌಂಡ್ ಇದ್ದರೂ ಕೂಡ ಇವರು ಎಸ್ಕೇಪ್ ಆಗಲಿಕ್ಕೆ ಅಲ್ಲಿಯ ಅಧಿಕಾರಿಗಳೇ ಅಥವಾ ಅಲ್ಲಿಯ ಸಿಬ್ಬಂದಿಗಳೇ ಕಾರಣಕರ್ತರಾದ್ರ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ನೋಡಿ, ಕೊಲೆ ಸಂಬಂಧ ಬಂದಿಯಾದಂಥವ್ರು ಇವರು, ಸಜಾ ಕೈದಿಗಳು ಇವರು. ನಿಜಕ್ಕೂ ಇದೊಂಥರ ಆತಂಕ ತಂದೊಡ್ಡುವಂತಹ ಸಂಗತಿ. ಎಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಇವಾಗ ಗಟ್ಟಿಯಾಗಿದೆ ಅನ್ನಲಿಕ್ಕೆ ಇದೇ ಸಾಕ್ಷಿ. ಇದು ನಿಜಕ್ಕೂ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಅವರು ಎಸ್ಕೇಪ್ ಆಗಿರೋದು ಕೇಂದ್ರ ಕಾರಾಗೃಹ, ಇದು ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಎಸ್ಕೇಪ್ ಆಗಿದ್ದಾರೆ. ಅನೇಕ ಜನ ಜೈಲು ಒಳಗಡೆ ಇದ್ದರೂ ಕೂಡ ಒಂಥರ ರೆಸಾರ್ಟ್ ಥರ ಜೀವನ ಮಾಡ್ತಾ ಇದ್ರು. ಇಲ್ಲಿ ಈಗ ಅವರು ಆರಾಮಲ್ಲಿ ಬಿಂದಾಸಲ್ಲಿ ಹೊರಗಡೆ ಓಡಾಡಲಿಕ್ಕೂ ಕೂಡ ಬಿಡ್ತಾ ಇದ್ರು. ಈಗ ಇವರು ಎಸ್ಕೇಪೇ ಆಗಿಬಿಟ್ಟಿದ್ದಾರೆ. ನಿಜಕ್ಕೂ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾದಂತಹ ಒಂದು ಆ್ಯಕ್ಷನ್ ತೆಗೆದುಕೊಳ್ಬೇಕಾಗಿದೆ. ಸ್ಪೆಷಲಿ ಗೃಹ ಇಲಾಖೆ, ಪ್ರಿಯಾಂಕ್ ಖರ್ಗೆ ಅವರು ದಯಮಾಡಿ ಇದ್ರ ಬಗ್ಗೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಳ್ಬೇಕು. ಜೊತೆಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ ಕೂಡ ಈಗ ವ್ಯಂಗ್ಯವಾಡಿದ್ದಾರೆ. ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚೆಗೆ ಸಾಕಷ್ಟು ಈ RSS ಬಗ್ಗೆ, RSS ನೋಂದಣಿ ಯಾಕಾಗಿಲ್ಲ, RSSನವ್ರಿಗೆ ಹಣ ಎಲ್ಲಿಂದ ಬರ್ತದೆ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಸಾಕಷ್ಟು ಅವರು ಇಂಟ್ರೆಸ್ಟನ್ನು ತೋರಿಸ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ತಮ್ಮ ಇಲಾಖೆಯಲ್ಲಿ ಏನೇನಾಗ್ತಾ ಇದೆ, ತಮ್ಮ ಖಾತೆಗೆ ಸಂಬಂಧಪಟ್ಟಂಗೆ ಏನೇನೆಲ್ಲ ಡೆವಲಪ್ಮೆಂಟ್ ಆಗಬೇಕು, ಸ್ಪೆಷಲಿ ಅವ್ರದ್ದೇ ಜಿಲ್ಲೆಯಲ್ಲಿ, ಅವ್ರದ್ದೇ ಕಲಬುರಗಿಯಲ್ಲಿ ಇವಾಗ ಸಜಾ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಏನು ಕಾರಣ? ಅಲ್ಲಿಯ ಸಿಬ್ಬಂದಿಗಳೇನಾದರೂ ಕಾರಣನ, ಸಿಬ್ಬಂದಿಗಳು ಬಿಟ್ಟು ಕಳಿಸ್ಲಿಕ್ಕೆ ಅವರು ಕೃಪಾ ಕಟಾಕ್ಷ ಏನಾದರೂ ಇದೆಯಾ? ಇದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೇಬೇಕಾಗ್ತದೆ. ಯಾಕಂದರೆ ಒಂದು ಜೈಲು ಅಂದರೆ ಅಷ್ಟು ಸುಲಭಕ್ಕೆ ಹೋಗೋಕ್ಕಾಗಲ್ಲ. ದೊಡ್ಡದಾದಂಥ ಕಾಂಪೌಂಡ್ಗಳಿರ್ತದೆ, ಅವ್ರನ್ನ ಜೈಲು ಒಳಗಡೆ ಸೆಲ್ ಒಳಗಡೆ ಹಾಕಿರ್ತಾರೆ. ಹೊರಗಡೆ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಹಾಗಾದರೆ ಅಲ್ಲಿಯ ಸಿಬ್ಬಂದಿಗಳ ಕೈವಾಡ ಇಲ್ದೇ ಹೆಂಗೂ ಇವರು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ? ಇದ್ರ ಬಗ್ಗೆ ಸ್ಟ್ರಿಕ್ಟಲ್ಲಿ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗ್ತದೆ. ಅಂತಹ ಕೆಲವು ಕೈದಿಗಳಿಗೆ ಸಪೋರ್ಟ್ ಮಾಡುವಂಥ ಸಿಬ್ಬಂದಿಗಳು ಯಾರಾದರೂ ಇದ್ದರೆ, ಅಲ್ಲಿ ಜೈಲಾಧಿಕಾರಿಗಳೋ ಮೇಲಾಧಿಕಾರಿಗಳೋ ಯಾರು ಇರ್ತಾರೆ, ಅವ್ರ ಬಗ್ಗೆನೂ ಕ್ರಮ ತೆಗೆದುಕೊಳ್ಬೇಕಾಗ್ತದೆ.